ಅಂದರೆ ವಾಟ್ ಈಸ್ ಕೆಮಿಸ್ಟ್ರಿ ಅಂದರೆ ರಾಸಾಯನಿಕ ಶಾಸ್ತ್ರ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈಗ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳೋಣ. ಒಂದು ವಸ್ತು ಯಾವ ರೀತಿ ಸಂರಚನೆಗೊಂಡಿದೆ, ಅದರೊಂದಿಗೆ ಅದು ಯಾವ ರೀತಿ ಗುಣಗಳನ್ನು ಒಳಗೊಂಡಿರ್ತದೆ, ಯಾವ ರೀತಿ ವರ್ತಿಸ್ತಾ ಇರ್ತದೆ, ಆ ವಸ್ತುವಿನಲ್ಲಿರುವಂತಹ ರಾಸಾಯನಿಕ ವಸ್ತುಗಳ ಕ್ರಿಯೆಗಳಿಂದ ಬದಲಾವಣೆಗಳನ್ನಾಗ್ತಾ ಇರ್ತದಲ್ಲ, ಅದರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ರಾಸಾಯನಿಕ ಶಾಸ್ತ್ರ, ಕೆಮಿಸ್ಟ್ರಿ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಈ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಯಾರು ಅಂತಂದರೆ ಅಬು ಮೂಸಾ ಜಬೀರ್ ಅನ್ನುವಂತಹ ವ್ಯಕ್ತಿಯನ್ನು, ಪರ್ಷಿಯಾ ದೇಶದವನು, ಈತನನ್ನು ರಾಸಾಯನಿಕ ಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತಾ ಹೋಗ್ತೀವಿ. ಯಾರು ಆತ? ಅಬು ಮೂಸಾ ಜಬೀರ್ ಅನ್ನುವಂತಹ ವ್ಯಕ್ತಿ. ಹಾಗಾದರೆ ಆಧುನಿಕ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಅಂತೇಳಿ ಕರೆದರೆ ಯಾರಾಗಿರ್ತಾರೆ? ಆಂಟೋಯಿನ್ ಲೆವ್ರೆಂಟ್ ಅನ್ನುವಂತಹ ವ್ಯಕ್ತಿ, ಈತನನ್ನು ಏನಂತ ಕರಿತಾ ಹೋಗ್ತೀವಿ ಅಂತಂದರೆ ಆಧುನಿಕ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಅಧ್ಯಯನ ಮಾಡುವಂತಹ ರಾಸಾಯನಿಕ ಶಾಸ್ತ್ರ ಇದೆಯಲ್ಲ, ಇದು ಎದರಿಂದ ವಿಕಾಸನಗೊಂಡಿರ್ತಕ್ಕಂಥದ್ದು ಅಂತಂದರೆ ನಮ್ಮ ಹಳೆಯ ಕಾಲದ, ಪ್ರಾಚೀನ ಕಾಲದ ಒಂದಿಷ್ಟು ನಾಗರಿಕತೆಗಳಿದ್ವಲ್ಲ, ಏನ್ಸಿಯಂಟ್ ಸಿವಿಲೈಸೇಷನ್ಸ್ ಅಂತೇಳಿ ಕರಿತಾ ಹೋಗ್ತಿದ್ದೀವಲ್ಲ. ಪ್ರಾಚೀನ ಮೆಸೊಪೊಟಮಿಯಾ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಸುಮಾರು ಹೀಗೆ ಏನು ಪ್ರಾಚೀನ ಕಾಲದೊಳಗೆ, ಮೆಸೊಪೊಟಮಿಯಾ ಕಾಲದೊಳಗೆ, ಈಜಿಪ್ಟ್ ನಾಗರಿಕತೆಗಳ ಕಾಲದೊಳಗೆ ಏನು ರಾಸಾಯನಿಕ ಶಾಸ್ತ್ರ ಅಧ್ಯಯನ ಮಾಡ್ತಿರಲ್ಲ, ಅದಕ್ಕೆ ಅವಾಗ ಏನಂತ ಕರಿತಾ ಇದ್ರು? ಕೆಮಿಸ್ಟ್ರಿ ಅಂತ ಇರಲಿಲ್ಲ, ಅಲ್ಕೆಮಿ ಅಂತೇಳಿ ಕರಿತಾ ಇದ್ರು. ಅಲ್ಕೆಮಿ ಅನ್ನುವಂತಹ ಹೆಸರಿನಿಂದ ಬಂದಿರತಕ್ಕಂಥದ್ದನ್ನು ನಾವು ಇವತ್ತಿನ ದಿನ ರಾಸಾಯನಿಕ ಶಾಸ್ತ್ರ ಅಂತ ಮಾಡ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಇದ್ದೀವಿ. ಅದರಿಂದ ವಿಕಾಸನಗೊಂಡಿರ್ತಕ್ಕಂಥದ್ದು. ಹಾಗಾದರೆ ಒಂದು ವಸ್ತುವಿನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದು ಯಾವುದು ಮೂಲ ವಸ್ತು ಅಂತಂದರೆ ಭಾರವಾಗಿರ್ತಕ್ಕಂಥ ಮೂಲ ವಸ್ತು ಯಾವುದು? ಹಗುರವಾಗಿರ್ತಕ್ಕಂತಹ ಮೂಲ ವಸ್ತು ಯಾವುದು? ಕ್ರಿಯಾಶೀಲವಾಗಿರ್ತಕ್ಕಂಥ ಮೂಲ ವಸ್ತು ಯಾವುದು? ಹಿಂದಿನ ಕ್ಲಾಸ್ ಒಳಗೆ ಆಲ್ರೆಡಿ ನೋಡಿದ್ದೀವಿ. ಹಾಗಾದರೆ ಇವತ್ತಿನ ಕ್ಲಾಸ್ ಒಳಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಒಂದು ಮೂಲ ವಸ್ತು ಆಗಬೇಕಾಗಿತ್ತು ಅಂತಂದ್ರೆ ಅದು ಎದರಿಂದ ಕೂಡಿರ್ತದೆ? ಒಂದು ಧಾತು ಅಂತೇಳಿ ಕರಿತೀವಿ, ಎಲಿಮೆಂಟ್ ಅಂತ, ಹೌದಾ? ಹಾಗಾದರೆ ಎಲಿಮೆಂಟ್ಸ್ ಎದರಿಂದ ಕೂಡಿರ್ತದೆ? ಪರಮಾಣುಗಳಿಂದ ಕೂಡಿರ್ತದೆ. ಹಾಗಾದರೆ ಪರಮಾಣು ಅಂದರೆ ಏನು ಒಂದು ವಸ್ತುವನ್ನು, ಒಂದು ಧಾತುವನ್ನು ಕಣಗಳನ್ನು ಮಾಡಿ ವಿಭಾಗಿಸ್ತೀವಲ್ಲ, ವಿಭಾಗಿಸಿದಾಗ ಯಾವುದು ವಿಭಾಗ ಆಗದೇ ಇರುವಂಥ ಹಂತಕ್ಕೆ ಬಂದು ತಲುಪ್ತದೋ, ಒಂದು ಸಣ್ಣ ವಸ್ತುವಾಗಿ ಉಳಿದುಕೊಂಡಿರ್ತದೋ, ಅದು ವಿಭಾಗ ಮಾಡೋಕ್ಕಾಗೋದಿಲ್ಲಲ್ಲ, ಅದನ್ನು ನಾವು ಪರಮಾಣು ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಪರಮಾಣು ಲಾಸ್ಟ್ ಸ್ಟೇಜಾ? ಅದರಲ್ಲಿ ಏನೂ ಇರೋದಿಲ್ವಾ? ಇರುತ್ತೆ, 100% ಪರಮಾಣು. ಅಟೋಮಿಕಲ್ಲಿ ಕೂಡ ಅಟೋಮ್ ಅಂತೇಳಿ ಇರ್ತದೆ, ಅದಲ್ಲ ಪರಮಾಣು ಅಂತೇಳಿ. ಆ ಅಟೋಮಲ್ಲಿಯೂ ಕೂಡ, ಆ ಪರಮಾಣುವಿನಲ್ಲಿಯೂ ಕೂಡ ಕೆಲವೊಂದಿಷ್ಟು ವಸ್ತುಗಳು ಒಳಗೊಂಡಿರ್ತವೆ. ಆ ವಸ್ತುಗಳು ಯಾವ್ಯಾವು ಅಂತಂದರೆ ಪ್ರೋಟಾನ್ ಆಗಿರ್ಬೋದು, ಆಮೇಲೆ ನ್ಯೂಟ್ರಾನ್ ಆಗಿರ್ಬೋದು, ಆಮೇಲೆ ಎಲೆಕ್ಟ್ರಾನ್ಸ್ಗಳಾಗಿರ್ಬೋದು. ಇವುಗಳನ್ನು ಒಳಗೊಂಡಂತೆ ಏನಾಗಿರ್ತದೆ ಅಂತಂದರೆ ಒಂದು ಪರಮಾಣು ರೆಡಿಯಾಗಿರ್ತದೆ. ಅವಕ್ಕೆ ಸಣ್ಣ ಸಣ್ಣ ಕಣಗಳು ಅಂತೇಳಿ ಕರಿತಾ ಹೋಗ್ತೀವಿ. ಏನು ಪ್ರೋಟಾನು, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಅಂತೇಳಿ ಕರಿತೀವಲ್ಲ, ಅವು ಸಣ್ಣ ಸಣ್ಣ ಕಣಗಳು. ಹಾಗಾದರೆ ಇದರ ಸೆಂಟರ್ ಪಾಯಿಂಟ್ ಏನಂತ ಕರಿತೀವಿ ಸರ್? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎರಡೂ ಸೇರಿಕೊಂಡು ಮಿಡಲ್ ಪ್ಲೇಸಲ್ಲಿರ್ತವೆ. ಅದಕ್ಕೆ ಕೇಂದ್ರ ಬೀಜ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಅದನ್ನು ನ್ಯೂಕ್ಲಿಯಸ್ ಅಂತೇಳಿ ಕರಿತಾ ಹೋಗ್ತೀವಿ. ಅವೆರಡು ಸೇರಿಬಿಟ್ಟು ಯಾವ್ಯಾವು? ಒಂದು ಪ್ರೋಟಾನ್, ಒಂದು ನ್ಯೂಟ್ರಾನ್, ಇವೆರಡೂ ಸೇರಿಕೊಂಡು ಏನಾಗ್ತವೆ? ಅದು ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗ್ತದೆ. ಕೇಂದ್ರ ಬೀಜ ಒಂದು ನಾವು ಕರಿತಾ ಹೋಗ್ತೀವಿ. ಅದಕ್ಕೆ ಬೀಜ ಕೇಂದ್ರವಾಗಿ ಹೊರಹೊಮ್ತಾ ಹೋಗ್ತದೆ. ಸೆಂಟರ್ ಪಾಯಿಂಟಲ್ಲಿ ಅದು ಇರ್ತದೆ. ಅಂದರೆ ಸುತ್ತಲೂ ಏನು ಪರಮಾಣು ಇರ್ತದಲ್ಲ, ಸಣ್ಣ ಕಣ, ಆ ಸಣ್ಣ ಕಣವಿನ ಸುತ್ತಕ್ಕಂಥ ಕೆಲಸ ಯಾವುದು ಮಾಡ್ತಾ ಹೋಗ್ತವೆ? ಇವು ಎಲೆಕ್ಟ್ರಾನ್ಗಳನ್ನು ಮಾಡ್ತಾ ಹೋಗ್ತವೆ ಅನ್ನುವಂಥ ಮಾಹಿತಿ ತಿಳ್ಕೊಳ್ಬೋದು ಹಾಗಾದರೆ ಪ್ರೋಟಾನ್ಗಳು ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರ್ಬೋದು ಅದರೊಳಗೆ? ಒಂದು ಪರಮಾಣು ಒಳಗೆ ಅಂತಂದರೆ ಈಕ್ವಲ್ ಇರ್ತವೆ, ಅಂತಂದರೆ ಸಮಭಾಗದಲ್ಲಿರ್ತಕ್ಕಂಥದ್ದು. ಆದರೆ ಧನಾತ್ಮಕವಾಗಿರ್ತಕ್ಕಂತಹ ವಿದ್ಯುದಾಂಶ ಪ್ರೋಟಾನ್ಗಳಾಗಿದ್ದರೆ ಇಲ್ಲಿ ಋಣಾತ್ಮಕವಾಗಿರ್ತಕ್ಕಂತಹ ವಿದ್ಯುದಾಂಶಗಳು ಎಲೆಕ್ಟ್ರಾನ್ಗಳಾಗಿರ್ತವೆ. ಇವೆಲ್ಲವೂ ಕೂಡ ಯಾವ ರೀತಿ ಸುತ್ತ ಇರ್ತವೆ? ಒಂದು ಪರಮಾಣು ಇರ್ತದೆ ಅಂತಂದ್ರೆ ಆ ಪರಮಾಣುವಿನ ತೂಕವೆಲ್ಲ ಎಲ್ಲಿ ಅಡಗಿರ್ತದೆ ಅಂತಂದ್ರೆ ಬೀಜ ಕೇಂದ್ರವಾಗಿರ್ತಕ್ಕಂಥ ಏನು ನ್ಯೂಕ್ಲಿಯಸ್ ಇರ್ತದಲ್ಲ, ಅಲ್ಲೇ ಅಡಗಿರ್ತದೆ. ಎಲ್ಲ ತೂಕವು ಕೂಡ ಒಂದು ಪರಮಾಣುವಿನ ಒಂದು ಬೀಜ ಕೇಂದ್ರದ ಭಾಗದೊಳಗ ನ್ಯೂಕ್ಲಿಯಸ್ ನಲ್ಲಿ ಏನಾಗಿರ್ತದೆ? ಅಡಗಿರ್ತದೆ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ಒಂದು ಪರಮಾಣುವಿನ ಸುತ್ತಕ್ಕಂತಹ ಏನು ಎಲೆಕ್ಟ್ರಾನ್ಸ್ಗಳು ಇರ್ತಾವಲ್ಲ, ಈ ಯಾವ ಆಕಾರದೊಳಗೆ ಸುತ್ತ ಹೋಗ್ತವೆ ಅಂತಂದ್ರೆ ಇವೆಲ್ಲವೂ ಕೂಡ ವೇವ್ ಮೆಕ್ಯಾನಿಕಲ್ ಮಾದರಿ ಅಡಿಗೆ ಒಳಗೆ ಏನು ಮಾಡ್ತಾ ಹೋಗ್ತವೆ? ಆ ಪರಮಾಣುವಿನ ಸುತ್ತ ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತಾ ಹೋಗ್ತವೆ? ಒಂದು ಋಣಾತ್ಮಕವಾಗಿರ್ತಕ್ಕಂಥ ವಿದ್ಯುದಾಂಶದ ಮುಖಾಂತರ ಸುತ್ತಾ ಇರ್ತವೆ. ಅಂದರೆ ಸೂರ್ಯನಿಗೆ ಯಾವ ರೀತಿ ಗ್ರಹಗಳು ಸುತ್ತ ಹೋಗ್ತವೋ ಆ ರೀತಿ ಒಳಗೆ ಏನು ಮಾಡ್ತಾ ಹೋಗ್ತವೆ? ಇಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳು ಕೂಡ ಸುತ್ತ ಹೋಗ್ತವೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಈ ರೀತಿಯಾಗಿ ಒಂದು ಪರಮಾಣು ಏನಾಗಿರ್ತದೆ, ಒಂದು ಆಟಮ್ ರೆಡಿ ಆಗಿರ್ತಕ್ಕಂಥದ್ದು. ಹಾಗಾದರೆ
ಒಂದು ವಸ್ತುವಿನ ಸಾಂಕೇತಿಕ ರೂಪದೊಳಗೆ ನಾವು ಅದಕ್ಕೆ ಹೆಸರು ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತಂದರೆ ಸುಮಾರು 1814 ಬರ್ಜಿಲಿಯಸ್ ಅನ್ನುವಂತಹ ವ್ಯಕ್ತಿ ಬರ್ತಾನೆ. ಆತ ಏನು ಮಾಡ್ತಾನೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಒಂದು ಸಾಂಕೇತಿಕ ರೂಪದೊಳಗೆ, ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಜನ್ ಅದ ಅಂತ ಅನ್ಕೊಳ್ಳೋಣ, ಆಮ್ಲಜನಕ ಅಂತೇಳಿ ಕರಿತೀವಲ್ಲ, ಅದಕ್ಕೆ O ಅಂತೇಳಿ ಹೆಸರು ಕೊಡ್ತಾನೆ. ಸೊ 16 ಆ್ಯಂಡ್ ಅಲ್ಲಿ 18 ಅಂತೇಳಿ ನಂಬರ್ಸ್ಗಳು ಬರ್ತಾ ಹೋಗ್ತವೆ. ಅಂದರೆ ಅಟೋಮಿಕ್ ನಂಬರ್ಸ್, ಅಲ್ಲಿ ಪರಮಾಣುವಿನ ಸಂಖ್ಯೆ ಅಂತ ಬರ್ತವೆ, ಅಟೋಮಿಕ್ ವೇಟ್ ಅಂತೇಳಿ ಬರ್ತದೆ, ಅಂದ್ರೆ ಆ ಪರಮಾಣುವಿನ ರಾಶಿ ಅಂತ ಕರಿತಾ ಹೋಗ್ತೀವಿ. ನೀರಿನೊಳಗೆ ಎಷ್ಟು ಭಾರ ಇದೆ, ಅಲ್ಲಿರ್ತಕ್ಕಂಥ ನ್ಯೂಟ್ರಿನ್ಸ್ಗಳು ಎಷ್ಟದಾವೆ, ಪ್ರೋಟಾನ್ಸ್ಗಳು ಎಷ್ಟದಾವೆ, ಎಲೆಕ್ಟ್ರಾನ್ಸ್ಗಳು ಎಷ್ಟದಾವೆ ಅಂತೇಳಿ ನಾವು ಕೌಂಟ್ ಮಾಡ್ತಾ ಹೋಗ್ತೀವಲ್ಲ, ನಂಬರ್ಸ್ಗಳಿಗೆ ಅಟೋಮಿಕ್ ನಂಬರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಆಕ್ಸಿಜನ್ ಅನ್ನುವಂಥದ್ರೊಳಗೆ ಅಟೋಮಿಕ್ ನಂಬರ್ಸ್ ಎಷ್ಟದಾವೆ, 8 ಅದಾವೆ. ಸೊ ಹಾಗಾದರೆ ಅಟೋಮಿಕ್ ವೇಟ್ ಎಷ್ಟಿದೆ, ಅಲ್ಲಿ ಭಾರ ಅಂತೇಳಿ ಕರಿತಾ ಹೋಗ್ತೀವಲ್ಲ ರಾಶಿ, ಅಲ್ಲಿ 16 ಅದಾವೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊತಾ ಹೋಗ್ತೀವಿ. ಸೊ ಹಾಗಾದರೆ ಸರ್ ಇದರೊಳಗೆ ನ್ಯೂಟ್ರಾನ್ ಕಂಡುಹಿಡಿದವ್ರು ಯಾರು, ಪ್ರೋಟಾನ್ ಕಂಡುಹಿಡಿದವ್ರು ಯಾರು? ಸೊ ಹಾಗಾದರೆ ಈ ಎಲೆಕ್ಟ್ರಾನ್ಸ್ಗಳನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತೇಳಿ ನಿಮಗೆ ಪ್ರಶ್ನೆಯನ್ನು ಕೇಳುವಂತಹ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಪ್ರೋಟಾನ್ಗಳನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ರುದರ್ಫೋರ್ಡ್ ಅನ್ನುವಂಥ ವ್ಯಕ್ತಿ ಕಂಡುಹಿಡಿತಾನೆ. ನ್ಯೂಟ್ರಾನ್ಗಳು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಚಾಂಡ್ವಿಕ್ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಸೊ ಹಾಗಾದರೆ ಎಲೆಕ್ಟ್ರಾನಿಕ್ಸ್ಗಳನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂತಂದರೆ ಥಾಮ್ಸನ್ ಅನ್ನುವಂತಹ ವ್ಯಕ್ತಿ ಬರ್ತಾನೆ. ಈ ರೀತಿ ಒಳಗೆ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹ ಪರಮಾಣು ರೆಡಿ ಆಗಿರ್ತದೆ. ಪರಮಾಣುಗಳ ಸಂಯುಕ್ತವೇ ಏನಾಗಿರ್ತದೆ, ಇಲ್ಲಿ ಧಾತು ಎಲಿಮೆಂಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಅಲ್ಲಿ ಇನ್ಕ್ಲೂಡ್ ಆಫ್ ಅಟೋಮ್, ಈ ಪರಮಾಣುಗಳ ಸಂಯುಕ್ತ ರಾಶಿಯನ್ನು ಏನಂತ ಕರಿತಾ ಹೋಗ್ತೀವಿ ನಾವು, ಸೊ ಒಂದು ಧಾತು ಎಲಿಮೆಂಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಎಲಿಮೆಂಟ್ಸ್ಗಳ ಸಂಯುಕ್ತ ರೂಪವೇ ಏನಾಗಿರ್ತದೆ, ಒಂದು ವಸ್ತುವಾಗಿ ಕನ್ವರ್ಟ್ ಆಗ್ತದೆ, ಸಬ್ಸ್ಟೆನ್ಸ್ ಅಂತೇಳಿ ಕರಿತಾ ಹೋಗ್ತೀವಲ್ಲ. ಸೊ ಆ ವಸ್ತುವಾಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಈ ವಸ್ತುಗಳಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ಧಾತುಗಳನ್ನು ಒಳಗೊಂಡಿರಬಹುದು ಅಥವಾ ಭಿನ್ನವಾಗಿರ್ತಕ್ಕಂತಹ ಮೂಲ ವಸ್ತುಗಳನ್ನು ಕೂಡ ಅಲ್ಲಿ ಏನು ಮಾಡಿರ್ಬೋದು, ಹೊಂದಿರಬಹುದು ಅನ್ನೋಂಥದ್ರ ಬಗ್ಗೆ ನಿನ್ನೆ ಕ್ಲಾಸ್ ಒಳಗೆ ಆಲ್ರೆಡಿ ಏನು ಮಾಡಿದ್ದೀವಿ, ಸ್ಟಡಿ ಮಾಡಿದ್ವಿ. ಎಸ್, ನಾಳೆ ದಿನ ಮತ್ತೊಂದು ವಿಷಯ ಇಟ್ಕೊಂಡು ಬರ್ತೀನಿ. ಜೈ ಹಿಂದ್, ಜೈ ಭಾರತ್.